ಪೆಸ್ಟಿಸೈಡ್ ಬಿಸ್ನೆಸ್ ನ ಆನ್ಲೈನ್ ಸಕ್ಸಸ್ ಪಡಿಬಹುದಾ? ಎಸ್, ಟುಡೇ ಲೆಟ್ ಅಸ್ ಡಿಸ್ಕಸ್. ನಮ್ಮ BTA ಡೈಮಂಡ್ ಮೆಂಬರ್, ಹಾಗೆ ಹಿ ಬಿಕೇಮ್ ಅವರ್ ಕ್ವಾಂಟಮ್ ಮೆಂಬರ್, ಶಿವಾನಂದ್ ಮೊದೋಳ್ ಅಂತ ಹೇಳಿ ಅವ್ರ ಹೆಸರು. ಹಿ ವಿಲ್ ಜಾಯಿನ್ ವೆರಿ ಸೂನ್. ಬಟ್ ಅಲ್ಲಿವ್ರ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಯ್, ನಮಸ್ಕಾರ ಕರ್ನಾಟಕದ ಎಲ್ಲ ಬಿಸ್ನೆಸ್ ಓನರ್ಸ್. ವೆಲ್ಕಮ್ ಟು ಅವರ್ ಆನ್ಲೈನ್ ಲೈವ್ ಸೆಷನ್. ಹೇಗಿದ್ದೀರಾ ಎಲ್ಲರೂ? ಟೈಪ್ 1 ವರ್ಡ್ ಇನ್ ದ ಚಾಟ್ ಬಾಕ್ಸ್, ಆನ್ಲೈನ್ ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ. ಯಾವುದೇ ಬಿಸ್ನೆಸ್ ಓನರ್ಸ್ ಇವತ್ತು ಇಂಟರ್ನೆಟ್ ಆನ್ಲೈನ್ ಮೂಲಕ ತಮ್ಮ ಬಿಸ್ನೆಸ್ನ ಬೆಳೆಸೋದನ್ನು ಕಲ್ತ್ಕೊಂಡಿದ್ದಾರೆ ಅನ್ನೋದಾದ್ರೆ 24 ಅವರ್ ಕೂಡ ದುಡ್ಡು ಮಾಡ್ಬೋದು. ನಿದ್ದೆ ಮಾಡ್ತಾ ಇದ್ರು ಕೂಡ. ಹೇಗೆ? ಬಿಕಾಸ್ ದ ಸೇಲ್ಸ್ ಆಗ್ತಾ ಹೋಗುತ್ತೆ. ಏನಾಗ್ತಾ ಹೋಗುತ್ತೆ? ಟೈಪ್ ಸೇಲ್ಸ್, ಮಾರಾಟ, ಬಿಸ್ನೆಸ್ ನಾವು ಸಿರಾಟ. ಓಕೆ, ಶಿವರಾಜ್ ಆನ್ಲೈನ್ ಅಂತ ಬರೆದ್ರು. ವಾವ್, ವೆರಿ ನೈಸ್. ಟೈಪ್ ಆಲ್ ಆಫ್ ಯು. ಆನ್ಲೈನ್. Love to listen one word from all of you. Online comment section al bariri elru. Yes, so the entire world is connected because of internet and online. ಹಾಗಾದ್ರೆ ನೀವು ಬಿಸ್ನೆಸ್ ನಡೆಸ್ತಾ ಇರೋರು ಆನ್ಲೈನ್ ಮೂಲಕ ನಿಮ್ಮ ಬಿಸ್ನೆಸ್ ನ ಬೆಳೆಸ್ಕೊಳ್ತಾ ಇದ್ದೀರಾ? ಇಫ್ ಯು ಆರ್ ನಾಟ್, ಐ ಆಮ್ ಸಾರಿ, ಬೇಜಾರಾಗುತ್ತೆ ನಿಮ್ಮನ್ನು ನೋಡಿದ್ರೆ ನನಗೆ. ಆನ್ಲೈನ್ ಬಂದು ಬರೀ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕ್ಯಾಶ್ ಮಾಡ್ತಾ ಇಲ್ಲ. So what are you doing? Are you encashing? Type I am making money. ಆನ್ಲೈನ್ ಮೂಲಕ ಮಾಡ್ತಾ ಇರೋರು ಆನ್ಲೈನ್ ಮನಿ ಮಾಡ್ತಾ ಇದ್ದೀನಿ ಅಂತೇಳಿ. ಮನಿ ಅಂದ್ರೆ ಆನ್ಲೈನ್ ಅಂದ್ರೆ ಅರ್ಥ ಏನು? ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ನ ನೀವು ತೋರಿಸ್ತಾ ಇದ್ದೀರಾ ಅಂತ ಲೆಕ್ಕ, ರೈಟ್? ಆನ್ಲೈನ್, ಅಮೇಝಿಂಗ್, ದಟ್ಸ್ ಗುಡ್, ಥ್ಯಾಂಕ್ ಯು. ದರ್ಶನ್ ಶೆಟ್ಟಿ ವೆಲ್ಕಮ್. ದೊರೆಸ್ವಾಮಿ ವೆಲ್ಕಮ್. Welcome everybody. Awesome. So online result ಬರ್ಲಿಕ್ಕೆ ಏನು ಮಾಡ್ತಾ ಇದ್ದೀರಾ? What are you doing? Are you posting? Are you ಅಕೌಂಟ್ ಓಪನ್ ಮಾಡಿದ್ದೀರಾ? ಕಾಂಟೆಂಟ್ ಹಾಕ್ತಾ ಇದ್ದೀರಾ? ಹಾಯ್ ರಾತೇಶ್, ನಮಸ್ಕಾರ. Good to see you there. ವಾಟ್ ಆರ್ ಯು ಡೂಯಿಂಗ್ ಇನ್ ಆನ್ಲೈನ್? ಆ್ಯಡ್ ರನ್ ಮಾಡ್ತಾ ಇದ್ದೀರಾ? ಲೀಡ್ ಜನರೇಟ್ ಮಾಡ್ತಾ ಇದ್ದೀರಾ? ಅಥವಾ ಎಜುಕೇಷನಲ್ ವಿಡಿಯೋಸ್ ಹಾಕ್ತಾ ಇದ್ದೀರಾ? ಕಾಂಟೆಂಟ್ ಹಾಕ್ತಾ ಇದ್ದೀರಾ? ಸೊ ವಾಟ್ ಆರ್ ಯು ಡೂಯಿಂಗ್? ಆರ್ ಸುಮ್ಮನೆ ಆನ್ಲೈನ್ ಬಂದು ಬೇರೆಯವ್ರು ಹಾಕಿರೋ ವಿಡಿಯೋಗಳನ್ನ, ಪೋಸ್ಟರ್ಗಳನ್ನ ನೋಡ್ತಾ ಇದ್ದೀರಾ? ಓಕೆ, ದರ್ಶನ್ ಶೆಟ್ಟಿ, ಐ ಆಮ್ ವೆರಿ ಗುಡ್ ಸರ್, ಎಕ್ಸಲೆಂಟ್. ಹೌ ಆರ್ ಯು? ಐ ಆಮ್ ಆನ್ಸರಿಂಗ್ ಟು ದೋಸ್ ಪೀಪಲ್ ಯಾರು ನನ್ನ ಜೊತೆ ಚಾಟ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಓಕೆ, ನೀವು ಹೇಗಿದ್ದೀರಾ ದರ್ಶನ್? ಗುಡ್. ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಹಾಕ್ತಾ ಇದ್ದೀರಾ? ಶ್ರೀನಿಧಿ ಮೆಟಲ್ಸ್, ಸೂಪರ್. ಬೇರೆಯವರು ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್ ಇನ್ ಆನ್ಲೈನ್? ಐ ವಾಂಟ್ ಎವ್ರಿಬಡಿ ಟು ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್. ಜಸ್ಟ್ ಡೋಂಟ್ ಕ್ಲಿಕ್. ಇಲ್ಲೂ ಕೂಡ ಬರೀ ಒಂದು ಸಮಯಲ್ಲಿ ಸುಮ್ಮನೆ ವಿಡಿಯೋ ನೋಡ್ಕೊಂಡು ಕೂರೋದಲ್ಲ. ಐ ವಾಂಟ್ ಎವ್ರಿಬಡಿ ಟು ಟೈಪ್, ರೈಟ್? ನಮ್ಮ ಮಿತ್ರ ಆಗ್ರೋ ಕಮ್ಯುನಿಕೇಶನ್ ಬಂದಿದ್ದಾರೆ, ವೆರಿ ನೈಸ್. ಓಕೆ, ಲೆಟ್ ಮಿ ಆಡ್. Chat box, what are you doing? Online ಮೂಲಕ what are you doing? Good. ಓಕೆ, ಟೈಪ್ ಟು ದ ಚಾಟ್ ಬಾಕ್ಸ್. ಆನ್ಲೈನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸೆಟ್ಟಿಂಗ್ ವಿಡಿಯೋಸ್. ಓಕೆ, ನಮ್ಮ ಮಿತ್ರ ಆಗ್ರೋ ಕಮ್ಯುನಿಕೇಶನ್ ಬಂದಿದ್ದಾರೆ. ಲೆಟ್ ಅಸ್ ಟೇಕ್ ಹಿಮ್ ಇನ್ ಆನ್ ಬೋರ್ಡ್. ಓಕೆ, ಲೆಟ್ ಹಿಮ್ ಜಾಯಿನ್. ಅವ್ರು ಅಕ್ಸೆಪ್ಟ್ ತಗೊಂಡಿದ ತಕ್ಷಣ ಹಿ ವಿಲ್ ಕಮ್ ಆನ್ಲೈನ್ ಅಲ್ಲಿ. ಸೊ 3 ಥಿಂಗ್ಸ್ ಯಾವಾಗ್ಲೂ ನಾವು ಆನ್ಲೈನ್ ಅಲ್ಲಿ ಬೆಳಿಬೇಕು ಮಾಡ್ಬೇಕಂದ್ರೆ. ಹೇ, ನಮಸ್ಕಾರ ಶಿವಾನಂದ್. ಹಾಯ್ ಶಿವಾನಂದ್.
ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಾ ಸರ್, ಎಕ್ಸಲೆಂಟ್ ಆಫ್ಟರ್ನೂನ್ ಸರ್. ವಾವ್, ವೆರಿ ಗುಡ್. ಲೌಡ್ ಅಂಡ್ ಕ್ಲಿಯರ್ ಆಗಿ ಜೋರಾಗಿ ಕೇಳಿಸ್ತಾ ಇದೆ. ವೆಲ್ಕಮ್. ಥ್ಯಾಂಕ್ ಯು ಹೇಗಿದ್ದೀರಾ ಸರ್. ಶಿವಾನಂದ್? ತುಂಬಾ ಚೆನ್ನಾಗಿದೆ ಸರ್. ಸೂಪರ್ ಸರ್. ಎಲ್ರಿಗೂ ನಮಸ್ಕಾರ ಹೇಳಿ, ನಮ್ಮ ಆನ್ಲೈನ್ ಮಿತ್ರರಿಗೆಲ್ಲರೂ, ಕರ್ನಾಟಕದ BTA ಸದಸ್ಯರಿಗೆ, ಹಂಗೆ ನಮ್ಮನ್ನು ಫಾಲೋ ಮಾಡ್ತಾ ಇರೋರಿಗೆ, ಭವಿಷ್ಯದಲ್ಲಿ ನಮ್ಮ ಮೆಂಬರ್ ಆಗೋರು ಎಲ್ರಿಗೂ ಎಲ್ಲರೂ ಟೈಪ್ ಮಾಡಿ ವೆಲ್ಕಮ್ ಶಿವಾನಂದ್ ಅಂದ್ಬಿಟ್ಟು. ಐ ವಾಂಟ್ ಎವ್ರಿಬಡಿ ಟು ವೆಲ್ಕಮ್ ಶಿವಾನಂದ್. ಥ್ಯಾಂಕ್ ಯು ಸರ್. ಐ ವಾಂಟ್ ಎವ್ರಿಬಡಿ ಟು ಬಿ ಆಕ್ಟಿವ್. ಓಕೆ, ಐ ನೋ ಈಗ ಮಧ್ಯಾಹ್ನ 12:15 ಟೈಮ್ ಇದು. ಎಸ್, ಸ್ಟಿಲ್ ಲೈಕ್ ಆನ್ಲೈನ್ ನಾವೆಲ್ಲರೂ ಬಳಸ್ತೀವಿ ಫ್ರೀ ಇದ್ದಾಗ. ಬಟ್ ಬಿಸ್ನೆಸ್ ಹಿಂಗ್ ಬಳಸ್ಬೇಕು ಅನ್ನೋದನ್ನ ನಾವು ಈ ವಿಚಾರಗಳನ್ನ ಪ್ರತಿದಿನ ಮಧ್ಯಾಹ್ನ 12:30 ಲೈವ್ ಅಲ್ಲಿ ಮಾತಾಡ್ತಾ ಇರೋದು. ಶಿವಾನಂದ್, ನಿಮ್ ಪರಿಚಯ ಮಾಡ್ಕೊಡಿ ಎಲ್ರಿಗೂ. ನಿಮ್ ಹೆಸರು, ಯಾವ ಊರು, ಏನ್ ಬಿಸ್ನೆಸ್ ಅಂತ? ನಾನು ಶಿವಾನಂದ್ ಮುದೋಳ್, ವಿಜಯಪುರದಿಂದ. ನಂದು ಅಗ್ರೋಕೆಮಿಕಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಸರ್. ಮೇನ್ ಮುಖ್ಯವಾಗಿ ನಾನು 20 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೆ. ಬಟ್ ಯಾವ ಸ್ಟೇಜ್ ಅಲ್ಲಿ, ಯಾವ ಹಂತಲ್ಲಿ ಏನ್ ಸ್ಟೆಪ್ಸ್ ಅದಾವು, ಇವು ಯಾವ ನನಗ ಅಷ್ಟ ಗೊತ್ತಿರ್ಲಿಲ್ಲ. BTA ಬಂದಾಗ ಬಹಳ ಚೆನ್ನಾಗಿ ಅದನ್ನ ನಾವು ಸ್ಟೆಪ್ ಅನ್ನ ಅರ್ಥಕೊಂಡು, ನಾ ಯಾವ ಹಂತದಲ್ಲಿದನು, ನಾ ಏನೇನ್ ಮಾಡ್ಕೋಬೇಕು, ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕಾರ 100 CR ನಾ ತಲುಪ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅನ್ನೋದು ಫುಲ್ಲಿ ಮೈಂಡ್ ಕ್ಲಿಯಾರಿಟಿ ಸಿಕ್ತ ಸರ್ BTA ಇಂದ. ನಿಮ್ BTA 100 crore ಕಂಪ್ನೀಸ್ ಕಟ್ಲಿಕ್ಕೆ ಬೇಕಾಗಿರೋ ಬ್ಲೂ ಪ್ರಿಂಟ್ ಸಿಕ್ಕಿದೆ ಇವಾಗ. ಬ್ಲೂ ಪ್ರಿಂಟ್ ಸಿಕ್ಕಿದೆ. ಬ್ಲೂ ಪ್ರಿಂಟ್ ತಕ್ಕಂಗ ನನ್ಗ ಏನೇನ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಾದ್ರ ನನ್ ತಯಾರಿ ಇರ್ಬೇಕು ಸರ್. ಆ ತಯಾರಿಯನ್ನ ನಾ ಮಾಡ್ಕೊಳತಿದ್ದೆ. ಪ್ರೆಸೆಂಟ್ ಮಾಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಇಡ್ಬೇಕಷ್ಟೇ ಮಾರ್ಕೆಟ್ಗೆ ಸರ್. ವೆರಿ ನೈಸ್, ವೆರಿ ಹ್ಯಾಪಿ ಫಾರ್ ದಟ್. ವೆರಿ ಹ್ಯಾಪಿ ಶಿವಾನಂದ್ ಅವರೇ. ಸೊ ಇವತ್ತು 3 ವಿಚಾರ ಮಾತಾಡೋಣ. ಆಲ್ ಆಫ್ ಯು ರೆಡಿ? ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಸೆಕ್ಷನ್ ಇಲ್ಲಿ ರೆಡಿ ಅಂದ್ಬಿಟ್ಟು. ಸೊ 3 ಥಿಂಗ್ಸ್ ಲೈಕ್ ಶಿವಾನಂದ್ ಅವರು ಆಗ್ರೋ ಫರ್ಟಿಲೈಸರ್ ಬಿಸ್ನೆಸ್ ಅಲ್ಲಿ ಏನ್ ಸೇಲ್ಸ್ ಅಲ್ಲಿ ಏನ್ ಬದಲಾವಣೆ ಮಾಡ್ಕೊಂಡ್ರು, ಟೀಮ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಂಡ್ರು, ಅದ್ ಪರ್ಸನ್ ಏನೇನ್ ಬದಲಾವಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ರೈಟ್, ಐ ವಾಂಟ್ ಎವ್ರಿಬಡಿ ಟು ಕಮೆಂಟ್ ಸೆಕ್ಷನ್ ಅಲ್ಲಿ ರೆಡಿ ಅಂತ ಟೈಪ್ ಮಾಡ್ಬೇಕು. ಓಕೆ, ನೈಸ್, ಮೆನಿ ಆಫ್ ಯು ಟೈಪಿಂಗ್ ರೆಡಿ ಅಂದ್ಬಿಟ್ಟು. ಶಿವಾನಂದ್ ಅವರೇ, ಓಕೆ ಸರ್. ನೀವು ಒಂದು ಒಳ್ಳೆ ಬ್ಲೂ ಪ್ರಿಂಟ್ ಸಿಕ್ತು ಅಂತ ಹೇಳಿದ್ರಿ. BTA ಬಂದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಹೇಳಿದ್ರಿ. ಬಿಸ್ನೆಸ್ಗೂ ಮಾರಾಟ ಬೇಕಾ? 101% ಬೇಕು ಸರ್. ಶಬಾಷ್. ಮಾರಾಟ ಬಿಸ್ನೆಸ್ ನ ಉಸಿರಾಟ. ಶಬಾಷ್. BTA ಮೆಂಬರ್ ಕರೆಕ್ಟ್ ಆಗಿ ಆಗಿದ್ದೀರಾ. ತಮ್ಮ ಆಶೀರ್ವಾದ ಸರ್. ಅದಕ್ಕನೆ ಆ ವರ್ಡ್ ಹೇಳ್ತಿರಲ್ಲ, ಮಾರಾಟ ಬಿಸ್ನೆಸ್ ನ ಉಸಿರಾಟ ಅಂತ ಯಾರು ಹೇಳ್ತಾರೆ, ಕರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಂದ್ಬಿಟ್ಟು. ಏನೇನ್ ಚೇಂಜ್ ಮಾಡ್ಕೊಂಡ್ರಿ BTA ಮೆಂಬರ್ ಆದ್ಮೇಲೆ? ಮಾರಾಟ ವಿಚಾರದಲ್ಲಿ ಏನೇನ್ ಬದಲಾವಣೆ ಮಾಡಿದ್ರಿ? ಏನ್ ವ್ಯತ್ಯಾಸ ತಗೊಂಡ್ಬಂದ್ರಿ? BTA ಬಂದ್ಮೇಲೆ ಸರ್, BTA ದ ಸ್ಟ್ರಾಟಜಿ ಹೈ ಪ್ರಾಫಿಟ್, ಆಟೋಮೇಟೆಡ್ ಬಿಸ್ನೆಸ್, ಹ್ಯಾಪಿ ಬಾಸು, ಈ 3 ವರ್ಡ್ ನನ್ ಫುಲ್ ಮೈಂಡ್ಗೆ, ಸಬ್ ಕಾನ್ಸಿಯಸ್ ಮೈಂಡ್ ದಾಗ ಪರ್ಫೆಕ್ಟ್ ಕೂತ್ ಮೇಲೆ ಹೈ ಪ್ರಾಫಿಟ್ ಮಾಡ್ಬೇಕಾದ್ರೆ ನಾ ಏನೇನ್ ಮಾಡ್ಬೇಕು ಅಂದಾಗ ನಾ ಏನ್ ಮಾಡ್ಕೊಂಡೆ, ನನ್ನ ಪ್ರಾಡಕ್ಟ್ ಅನ್ನು 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡು, ಆಮೇಲೆ ನನ್ನ ಕ್ಲೈಂಟ್ ಅನ್ನು 4 ಭಾಗವಾಗಿ ಡಿವೈಡ್ ಮಾಡ್ಕೊಂಡು, ABCD ಅಂತ ಗುರ್ತ ಮಾಡ್ಕೊಂಡು, ಎಲ್ಲಾ ಇದು ಪ್ರಾಫಿಟ್, ಮಿಡಲ್ ಪ್ರಾಫಿಟ್, ಲೋ ಪ್ರಾಫಿಟ್, ಎಲ್ಲಾ ರೇಂಜ್ ದವ್ನು ಇನ್ವಾಲ್ವ್ ಮಾಡ್ಕೊಳಕ ಸೆಟಪ್ ಮಾಡ್ಕೊಂಡೆ ಸರ್. ಇದು ಹೈ ಪ್ರಾಫಿಟ್ ಆದ್ಮೇಲೆ ಸರ್ ಕಂಟಿನ್ಯೂ ಮಾಡಿ. ಇದಾದ್ಮೇಲೆ ಹೈ ಪ್ರಾಫಿಟ್ ಪ್ರಾಡಕ್ಟ್ ಎಲ್ಲ ಸೆಟ್ ಆದ್ಮೇಲೆ ಆಟೋಮೇಟೆಡ್ ಬಿಸ್ನೆಸ್ ಹೆಂಗ್ ಮಾಡ್ಕೋಬೇಕು, ಅದ್ರ ಮೇಲೆ ನಾ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಅದು ಹೆಂಗ, ಈಗ ಟೋಟಲಿ 14 ಜನ ಟೀಮ್ ಅನ್ನು ಕಟ್ಟಿ ವಿತ್ 33 ಕನ್ಸಲ್ಟೆಂಟ್ ಮೆಂಬರ್ ಟೀಮ್ ಕಟ್ಕೊಂಡು 100 CR ನ ಯಾವ ರೀತಿ ಸ್ಟೆಪ್ ಇಡ್ಬೇಕು, ಈ 33 ಮೆಂಬರ್ಗೆ ಏನ್ ಟಾರ್ಗೆಟ್ ಕೊಡ್ಬೇಕು, 14 ಮೆಂಬರ್ಗೆ ಏನ್ ಟಾರ್ಗೆಟ್ ಕೊಡ್ಬೇಕು, ನಾ ಏನ್ ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ಕರೆಕ್ಟ್ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಸರ್. ಅದಕ್ಕೆ ಮುಂದ್ ಹೆಜ್ಜೆ ಇಡಾಕ್ ನನಗೆ ನನ್ಗೆ ಅರ್ಥ ಆಗಿದ್ದು, ಸೇಲ್ಸ್ ಅಲ್ಲಿ ನೀವೇನ್ ಮಾಡಿದ್ರೆ ಅಂದ್ರೆ 33 ಕನ್ಸಲ್ಟೆಂಟ್ ಇಟ್ಕೊಂಡಿದ್ದೀರಾ ಇವಾಗ. ಓಕೆ ಸರ್. ಪ್ಲಸ್ ಎಲ್ರಿಗೂ ಟಾರ್ಗೆಟ್ ಕೊಟ್ಟಿದ್ದೀರಾ? ಕೊಟ್ಟಿನಿ ಸರ್. ನಿಮ್ಗೆ ನೀವು ಪರ್ಸನಲಿ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀರಾ? ಸೆಟ್ ಮಾಡ್ಕೊಂಡು ಸರ್. ಶಬಾಷ್. ಆಲ್ ಆಫ್ ಯು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಿಮ್ ಜೊತೆ ಎಷ್ಟು ಜನ ಸೇಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಶಿವಾನಂದ, ಇದಾದ್ಮೇಲೆ ಮಾರಾಟದಲ್ಲಿ ಟೀಮ್ ಬಂದ್ ತಗೊಂಡ್ರಿ, ಪ್ಲಸ್ ಟಾರ್ಗೆಟ್ ಸೆಟ್ ಮಾಡಿದ್ರಿ, ಬೇರೆ ಏನೇನ್ ಬದಲಾವಣೆ ಮಾಡ್ಕೊಂಡ್ರಿ? ಬೇರೆನ ಟೈಮ್ ಮ್ಯಾನೇಜ್ಮೆಂಟ್ ಸರ್. ಟೈಮ್ ಮ್ಯಾನೇಜ್ಮೆಂಟ್, ಆಮೇಲೆ ನನ್ನ ವರ್ಕ್ ಯಾವ ವರ್ಕಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಅಂದ್ರೆ ಹೆಂಗಾಗ್ತಿತ್ತು,
ಯಾವ ಕಡೆ ಮನಸ್ಸು ತೋಚುತ್ತ ಆ ಕಡೆ ಓಡ್ತಿದ್ದೆ ಸರ್ ಮುಂಚೆ. BTI ಸೇರಿದ ಮ್ಯಾಗ ಈ ವರ್ಕಿಗೆ ಇಷ್ಟಿಷ್ಟು ಟೈಮು ಇದು ಇಂಪಾರ್ಟೆಂಟ್ ವರ್ಕ್ ಅದು ಡಿಫೈನ್ ಮಾಡುವ ಕ್ಲಿಯರಿಟಿ ಇರಲಿಲ್ಲ ಸರ್ ಮುಂಚೆ. ಈಗ ಈಗ ಕ್ಲಿಯರಿಟಿ ತುಂಬಾ, ಈ ವರ್ಕಿಗೆ ಇಷ್ಟು ಟೈಮು, ಈ ಟೈಮ್ದಾಗ ಇದನ್ನ ಮುಗಿಸ್ಬೇಕು, ಅದು ಬಹಳ ಚೆನ್ನಾಗಿ. ಅಂದ್ರ ಆಮೇಲೆ ಅರ್ಲಿ ಮಾರ್ನಿಂಗ್ ಏನ ಕ್ಲಾಸ್ ಐತಲ್ಲ ಸರ್ 5 AM ಆ ಕ್ಲಾಸಿಂದ ಬಹಳ ಬದಲಾವಣೆ ಆಯ್ತು ನನಗೆ. ಓಕೆ, ಎಷ್ಟ್ ಜನ ಬೆಳಿಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಫ್ರೀ ಕ್ಲಾಸ್ ಅಟೆಂಡ್ ಮಾಡಕ್ ಇಷ್ಟ ಬೀಳ್ತೀರಾ? ಈ ಸೆಷನ್ ನೋಡ್ತಾ ಇರೋರು ಕಮೆಂಟ್ ಸೆಕ್ಷನ್ ಅಲ್ಲಿ MMM ಅಂತ ಟೈಪ್ ಮಾಡಿ. ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಆಟೋಮೇಶನ್ ಇಂದ ನಮ್ಮ ಏನು ಇನ್ಸ್ಟಾಗ್ರಾಮ್ ಇದೆ ಇದರಿಂದ ನಿಮ್ಗೆ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ ನಮ್ಮ ಗ್ರೂಪ್ ಜಾಯಿನ್ ಆಗ್ಲಿಕ್ಕೆ. ಯು ಕ್ಯಾನ್ ಚೆಕ್ ದಟ್ ಗ್ರೂಪ್. ಅಲ್ಲಿ ನಿಮ್ಗೆ ಪ್ರತಿದಿನ ಬೆಳಿಗ್ಗೆ ಮಂಡೇ ಟು ಫ್ರೈಡೆ ಅರ್ಲಿ ಮಾರ್ನಿಂಗ್ 5 ಗಂಟೆಯಿಂದ 5:40 ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ನಡೆಯುತ್ತೆ. ಆ ಪ್ರೋಗ್ರಾಮ್ ನೀವು ಜಾಯಿನ್ ಆಗ್ಬೋದು, ಮುಂದೆ BTA ಮೆಂಬರ್ ಕೂಡ ಆಗ್ಬೋದು. ಶಿವಾನಂದ್, ಸೊ ನಾನು ನೋಡಿದ್ರೆ ಇವಾಗ ಒಂದು ಟೀಮ್ ಅನ್ನು ತಗೊಂಡು ಕರೆಕ್ಟ್ ಆಗಿ ಅವ್ರಿಗೆ ಟಾರ್ಗೆಟ್ ಕೊಟ್ಟು ಟ್ರ್ಯಾಕ್ ಮಾಡಕ್ ಶುರು ಮಾಡಿದೀರಾ. ಇನ್ನೇನ್ ಬದಲಾವಣೆ ಆಯ್ತು ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದಾಯ್ತು. ಟೀಮ್ ನ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಏನೇನ್ ಬದಲಾವಣೆ ಆಯ್ತು ಮೊದಲನೇ ಶಿವಾನಂದ್ ಬಾಸ್ಗೂ BTA ಆದ್ಮೇಲಿಂದ, ಸ್ಪೆಷಲಿ ಕ್ವಾಂಟಮ್ ಆದ್ಮೇಲಿಂದ ಇವಾಗ ವಾಟ್ ಈಸ್ ದಟ್ ಬದಲಾವಣೆ ನಿಮ್ಮಲ್ಲಿ? ಟೀಮ್ ಹ್ಯಾಂಡಲ್ ಮಾಡೋದ್ರಲ್ಲಿ ಏನ್ ಬದಲಾವಣೆ ಆಗಿದೆ? ಟೀಮ್ ಹ್ಯಾಂಡಲ್ ಮಾಡಲಿ ನನಗ ಮೊದಲ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕು, ಕ್ಯಾಶ್ ಫ್ಲೋ 2 ಡ್ಯಾಶ್ ಬೋರ್ಡ್ ಅದು ನನಗ ತುಂಬಾ ಕ್ಲಿಯರಿಟಿ ಸಿಕ್ತು. ಮುಂಚೆ ನಾನು ಡ್ಯಾಶ್ ಬೋರ್ಡ್ ಪ್ರಕಾರ ಯಾವ್ದು ವರ್ಕ್ ಮಾಡ್ತಿರ್ಲಿಲ್ಲ. ಈಗ ಬೆಳಗ್ಗೆ ಬಂದ ತಕ್ಷಣ ವರ್ಕ್ ಫ್ಲೋ ಡ್ಯಾಶ್ ಬೋರ್ಡ್ ಮ್ಯಾಗ ವರ್ಕ್ ಮಾಡತ್ತೀನಿ ಸರ್. ಸಂಜೆ ಮುಂದ ಕ್ಲೋಸ್ ಮಾಡೋ ಹೊತ್ನ್ಯಾಗ ಕ್ಯಾಶ್ ಫ್ಲೋ, ಇದೆರಡು ಕ್ಲಿಯರಿಟಿ ಇರೋದ್ರಿಂದ ನಾಳೆಗೆ ಏನ್ ಮಾಡ್ಬೇಕು, ಏನ್ ಸ್ಟೆಪ್ ತಗೋಬೇಕು ಅನ್ನೋದು ತುಂಬಾ ಈಸಿ ಆಗತ್ತ ಬಿಸ್ನೆಸ್. ನನಗೆ ಇದು ನನಗ ಬಹಳ ಹೆಲ್ಪ್ ಆಗಿತ್ತು ನಿಮ್ಮಿಂದ. ಶಬಾಷ್. ನಾವು ಅಂದ್ರೆ ಇವಾಗ ನೀವು ಪ್ರತಿಯೊಬ್ರು ಡ್ಯಾಶ್ ಬೋರ್ಡ್ ಅಂದ್ರೆ ಅರ್ಥ ಯಾರು ಏನ್ ಮಾಡಿದ್ದಾರೆ ಅಂತ ನಂಬರ್ ನೋಡಿ ಮಾತಾಡ್ತೀರಾ ಅವಾಗ? 100%. ಸುಮ್ನೆ ಮೊದ್ಲು ಏನೋ ಮಾತಾಡ್ತಾ ಇದ್ವಿ, ಬೈಬೋದು, ಖುಷಿಯಾಗೂ ಇರ್ಬೋದು ಅವ್ರ ಜೊತೆ, ಸುಮ್ನೆ ಮಾತಾಡ್ತಾ ಇದ್ವಿ. ಈಗ ಅವ್ರ ನಂಬರ್ ನೋಡಿ ಮಾತಾಡ್ತಿದ್ದ ಏನ್ ವ್ಯತ್ಯಾಸ ಆಗಿದೆ? ನಂಬರ್ ನೋಡಿ ಮಾತಾಡೋದ್ರಿಂದ ಅವ್ರಿಗೂ ಯಾವ್ದ್ರ ಒಂದ್ ಕೆಲಸ ಬಿಟ್ಟಿದ್ರೆ ಅವರಲ್ಲಿ ಮಾತಿನಲ್ಲಿ ಚೇಂಜ್ ಆಗತ್ತಾರ, ನಡಕಿರತ್ತ. ಇದು ನನಗೆ ಕಾನ್ಫಿಡೆನ್ಸ್. ಈಗ ಹೆಂಗಾಗೈತಿ ಸರ್ ಕೇಳ್ತಾರಪ್ಪ ಅನ್ನೋದೊಂದು ಅವರಲ್ಲಿ ಭಯ ಕ್ರಿಯೇಟ್ ಆಗಿ ವರ್ಕ್ ಸ್ಯಾಟಿಸ್ಫೈ ವರ್ಕ್ ಕಾಣ್ತತ್ತೆ ಎಲ್ಲರಲ್ಲಿ. ಸೂಪರ್, ತುಂಬಾ ಬದಲಾವಣೆ ಆಗಿತ್ತು ಸರ್. ತುಂಬಾ ಹ್ಯಾಪಿ. ಲೈಕ್ ಅವ್ರಿಗೆ ಇವಾಗ ನಂಬರ್ ಬಾಸ್ ನಮ್ಮನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ಬಂದಿದೆ. ಪ್ಯೂರ್ಲಿ ಸರ್. ಸೂಪರ್. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್. ತುಂಬಾ ಜನ ಬರ್ದ್ರಿ, ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೇಲ್ಸ್ ಬಗ್ಗೆ ಕೇಳಿದಾಗ ತುಂಬಾ ಜನ ಟೈಪ್ ಮಾಡಿದ್ರಿ. ವೆರಿ ಹ್ಯಾಪಿ. ರಾತೇಶ್ ರಾಮಕೃಷ್ಣ ಟೈಪ್ ಮಾಡಿದ್ರಿ, ಶಿವರಾಜ್ ಅನ್ನೋ ಟೈಪ್ ಮಾಡಿದ್ರಿ, ಎಷ್ಟು ಜನ ನಿಮ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಈಗ ಶಿವಾನಂದ್ ಮೊದಲು ಲೈಕ್ ಬೀಯಿಂಗ್ ಎ ಡೈಮಂಡ್ ಮೆಂಬರ್ ಜೊತೆಗೆ ಕ್ವಾಂಟಮ್ ಅಲ್ಲಿ ಬೆಳೆದಿದ್ದಾರೆ. ಸೊ ಕ್ವಾಂಟಮ್ ಇಸ್ ವೆರಿ ಕ್ಲೋಸ್ VIP ಕೋಚಿಂಗ್ ನಮ್ ಕಡೆಯಿಂದ ಅವ್ರದ್ದು. So there he is, and he started using a proper dashboard. Team na correct ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಡ್ಯಾಶ್ ಬೋರ್ಡ್ ಬಳಸ್ಕೊಂತಾ ಇದ್ದಾರೆ. ಡ್ಯಾಶ್ ಬೋರ್ಡ್ ಕರೆಕ್ಟ್ ಆಗಿ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಸೊ ನಿಮ್ಗೆ ಟೀಮ್ ಪ್ರಾಬ್ಲಮ್ ಏನಿದೆ ಟೈಪ್ ಮಾಡಿ ಅವ್ರು ಬಿಡಿ ಚಾಟ್ ಬಾಕ್ಸ್ ಅಲ್ಲಿ, ಸೊ ದಟ್ ಮುಂದೆ ನಾನು ಒಂದ್ 5 ನಿಮಿಷ Q&A ಕೂಡ ಮಾಡ್ತೀನಿ, ಕ್ವಶನ್ ಆನ್ಸರ್ ಸೆಷನ್ ಕೂಡ ಮಾಡ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೋದು. ಸೊ ಎಸ್ ಶಿವಾನಂದ್ ಅವರೇ, ಬೇರೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? BTA ಬದಲ್ ನಾ ಹೇಳ್ಬೇಕಂದ್ರೆ ಟೋಟಲಿ BTA ಇರ್ಲಿ, ಅದ್ರ ಜೊತೆ ಟಚ್ ಇದ್ರ ಬಿಸ್ನೆಸ್ ಫಾಲ್ ಡೌನ್ ಅನ್ನೋದು ಇರಂಗಿಲ್ಲ ಅನ್ನೋದು ನನಗೊಂದು ಕಾನ್ಫಿಡೆನ್ಸ್ ಮಾತ್ರ. ಶಬಾಷ್. ಬಟ್ ನನಗೆ ನಿಮ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡಿ. ಅಂದ್ರೆ ಈಗ ಬೇರೆ ಯಾರಾದ್ರೂ ಕರ್ನಾಟಕದವರು ಈ ವಿಡಿಯೋ ನಿಮ್ಮೊಂದು ನೋಡಿದಾಗ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಸರ್ವಿಸಸ್ ಏನೇನ್ ತಗೊಬಹುದು, ನಿಮ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಕಸ್ಟಮರ್ಸ್ ಯಾರು? ಅಗ್ರೋ ರಿಲೇಟೆಡ್ ಅಗ್ರಿಕಲ್ಚರ್ ಶಾಪ್ ಇರ್ತಾವಲ್ಲ ಸರ್, ಎಲ್ಲಾ ಶಾಪ್ ಓನರ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಾ ಶಾಪ್ ಓನರ್ಸ್ಗೂ PGR ಒಳಗ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಪ್ರಾಡಕ್ಟ್. ಮುಂಚೆ ನಾ ಏನ್ ಮಾಡ್ತಿದ್ದೆ, ಡೀಲರ್ ಕೇಳಿದ ಪ್ರಾಡಕ್ಟ್ ಅನ್ನು ಕೊಡಕ್ ಇಷ್ಟಪಡ್ತಿದ್ದೆ. ಈಗ ಫಾರ್ಮರ್ಗೆ ಏನ್ ಓರಿಯೆಂಟೆಡ್ ರಿಸಲ್ಟ್ ಬೇಕು, ಏನ್ ಮಾರ್ಕೆಟ್ ಗ್ಯಾಪ್ ಇತ್ತಲ್ಲ, ಫ್ಲವರ್ ಶೆಟ್ಟಿಂಗ್ ಪ್ಲಸ್ ಇಳುವರಿ 50% ಅಪ್ ಇಳುವರಿ ಮಾಡುವಂತ ಪ್ರಾಡಕ್ಟ್ ಅನ್ನ ಗೇಮಿಫಿಕೇಶನ್ ಮಾಡಿ ಒಳ್ಳೆ ಡೀಲರಿಗೂ ಖುಷಿ ಕೊಡುವಂತ ಪ್ರಾಡಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸರ್. ಈಗ ಜಸ್ಟ್ ಅಂದ್ರೆ ಎಕ್ಸಾಕ್ಟ್ಲಿ ನೀವು ಕಸ್ಟಮರ್ ಅರ್ಥ ಮಾಡ್ಕೊಂಡು ಇವಾಗ ಕೊಡ್ತಾ ಇದ್ದೀರಾ. ಸುಮ್ನೆ ಮೊದ್ಲಿಗೆ ಏನ್ ಕೇಳಿದ್ರು ಕೊಟ್ಬಿಡ್ತಾ ಇದ್ರಿ, ಇವಾಗ ಅವ್ರು ಕೇಳಿದ್ದನ್ನ ಅವ್ರು ಕೇಳಿದ ರೇಟ್ ಕೊಡ್ತೀನಿ ಸರ್.
ನನ್ನ ಪ್ರಾಫಿಟ್ ವಿಚಾರ ಮಾಡ್ತಿರ್ಲಿಲ್ಲ, ಪ್ಲಸ್ ಫಾರ್ಮರ್ಗೆ ಏನ್ ಬೇಕಾಗೈತಿ ಅದು ನನ್ನ ಇದ್ರೊಳಗೆ ಇದ್ದಿದ್ದಿಲ್ಲ. ಈಗ ಆಕ್ಚುಲಿ ಫಾರ್ಮರ್ಗೆ ಏನ್ ಬೇಕಾಗಿತ್ತು ಅದನ್ನ ನೋಡೇನ ಸೆಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ರಿಸಲ್ಟ್, ಒಳ್ಳೆ ರೆಸ್ಪಾನ್ಸ್ ಈಗ ಫಾರ್ಮರ್ ಇಂದ. ಮುಂಚೆ ಇರೋಕೆ ಈಗ ಬಹಳ ಚೇಂಜಸ್ ಅಂದ್ರೆ ಬಹಳ ಚೇಂಜ್ ಕಂಡಕ್ತಾರೆ ನಂಗೆ. ನಿಮ್ಗೆ ಪರ್ಸನಲಿ ಹೇಗೆ ಅನಿಸ್ತಾ ಇದೆ? ಪರ್ಸನಲಿ ಅಂದ್ರೆ ಫುಲ್ ಫ್ಯಾಮಿಲಿನೂ ಹ್ಯಾಪಿ. ನಾ BTA ಬಂದ್ಮ್ಯಾಗ ಇನ್ನು ನನ್ನ ಮಿಸಸ್ ಜೊತೆ ನಾ ಮಾತಾಡ್ಸ್ಬೇಕಾಗಿತ್ತು, ಯಾಕಂದ್ರ ನನಗಿಂತ ನನ್ನ ಫ್ಯಾಮಿಲಿ ಭಾಳ ಹ್ಯಾಪಿ ಆಗಿತ್ತು ಸರ್. ವೆರಿ ಗುಡ್. ನಿಮ್ ಮನೇಲಿ ಇದ್ದೀರಾ, ಆಫೀಸಲ್ಲಿ ಇದ್ದೀರಾ ಇವಾಗ? ಇವಾಗ ಫುಲ್ ಚೇಂಜಸ್ ಅಂದ್ರೆ ಫುಲ್ ಚೇಂಜಸ್. ಅಲ್ಲ, ನೀವು ಪ್ರೆಸೆಂಟ್ ಆಫೀಸಲ್ಲಿ ಇದ್ದೀರಾ, ಮನೇಲಿ ಇದ್ದೀರಾ ಈ ಸೆಷನ್ ಕಂಡಕ್ಟ್ ಮಾಡ್ತಾ? ನಾ ಈಗ ಏನಾದ್ರು ಫ್ಯಾಕ್ಟ್ರಿ ಬಂದಿದ್ದೆ ಸರ್, ನಾ ಹೊರಗೆ. ಇಲ್ಲ ಅಂದ್ರೆ ಮಿಸ್ಸಸ್ ಇದ್ದೀರಾ, ಅವ್ರಿಗೆ ನಮಸ್ಕಾರ ಹೇಳು, ಹಲೋ ಹೇಳ್ಬೋದಾಗಿತ್ತು ಕ್ಲಾಸ್ ಇಲ್ಲಿ. ನನಗಿಂತ ಚೆನ್ನಾಗಿ ಮಾತಾಡ್ತಾರ. ನಾ ಇಷ್ಟು ಇದ್ರೊಳಗ ಜಾಸ್ತಿ ಇಲ್ಲ, ವರ್ಕ್ ಅಲ್ಲಿ ಜಾಸ್ತಿ, ನಂದು ಇಂಪ್ಲಿಮೆಂಟೇಶನ್ ವರ್ಕ್ ಅಲ್ಲಿ ನಾ ಜಾಸ್ತಿ ಇನ್ವಾಲ್ವ್ ಇರೋದ್ರಿಂದ ಮಾತುಕತೆ ಒಳಗೆ ಜಾಸ್ತಿ ಕಮ್ಮಿ. ನನ್ ಮಿಸಸ್ ಬಹಳ ಚೆನ್ನಾಗಿ ಮಾತಾಡ್ತಿದ್ರು. ಆಕ್ಚುಲಿ ಅವ್ರಿಗೆ ನಾ ಪ್ಲಾನಿಂಗ್ ಇಟ್ಕೊಂಡಿಲ್ಲ ಸರ್, ಹಿಂಗಾಗಿ ನೆಕ್ಸ್ಟ್ ಟೈಮ್ ನೋ ಪ್ರಾಬ್ಲಮ್. ಎಸ್, ಥ್ಯಾಂಕ್ ಯು ಶಿವಾನಂದ್ ಅವರೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಾಸ್ಟ್ ಒಂದು ಕ್ವಶನ್ ಇದೆ, ಎಷ್ಟು ಪಟ್ಟು ಬೆಳೆದಿದ್ದೀರಾ BTA ಜಾಯ್ನ್ ಆದ್ಮೇಲಿಂದ? 3 ಪಟ್ಟು ಎಕ್ಸಸ್ ಆಗಿನಿ ಸರ್ ನಾ, ಮುಂಚೆ ಇದ್ದುದಕ್ಕ ಈಗಿಂದ ಇದ್ದುದಕ್ಕ. ಸೂಪರ್. 3 ಪಟ್ಟು ನಂದು ಗ್ರೋತ್ ಆಗೈತಿ. ನಂದು ಎವ್ರಿ ಇಯರ್ಲಿ 10x ಗ್ರೋತ್ ಆಗ್ಬೇಕಂತ ನಂದೊಂದು ಪ್ಲಾನ್ ಈಗ ಸೆಟ್ ಆಗಿತ್ತು ಸರ್. ಆಗತ್ತೆ, ಕಾನ್ಫಿಡೆನ್ಸ್ ನನಗೆ ಪ್ಯೂರ್ಲಿ 100% ಕಾನ್ಫಿಡೆನ್ಸ್ ಐತಿ ಸರ್. ಶಬಾಷ್ ಶಬಾಷ್ ಶಬಾಷ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಓಕೆ. ಎಸ್ ಮೈ ಫ್ರೆಂಡ್ಸ್, ಹೌ ಆರ್ ಯು ಆಲ್? ಹೇಗಿದ್ದೀರಾ? ಸೊ ಇವತ್ತು ನಾವು ಶಿವಾನಂದ್ ಮೊದಲು ಅವ್ರ ಜೊತೆ ಮಾತಾಡಿದ್ವಿ. ಮಾತೃಶ್ರೀ ಆಗ್ರೋ ಪ್ರಾಡಕ್ಟ್ ನ ಫೌಂಡರ್ ನ ಜೊತೆ ಮಾತಾಡಿದ್ವಿ ಲೈವ್ ಸೆಷನ್ ಅಲ್ಲಿ. ಸೊ 3 ವಿಚಾರ ಕೇಳಿದೆ ಅವ್ರಿಗೆ. ಮಾರಾಟದಲ್ಲಿ ಹೆಂಗ್ ಬೆಳೆದಿದ್ದೀರಾ, 2ನೇದು ಟೀಮ್ ನ ಹೆಂಗ್ ಬೆಳೆಸ್ತಾ ಇದ್ದೀರಾ, 3ನೇದು ಪರ್ಸನಲಿ ಹೇಗೆ ಹ್ಯಾಪಿ ಆಗಿದ್ದೀರಾ, ಏನ್ ಬದಲಾವಣೆ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಎನಿ ಬಿಸ್ನೆಸ್ ಓನರ್ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ, ನಿಮ್ದು ಯಾವುದೇ ಕಂಪ್ನಿ ಇರ್ಲಿ, ಬಟ್ಟೆ ಬಿಸ್ನೆಸ್ ಇರ್ಲಿ, ಗೋಲ್ಡ್ ಬಿಸ್ನೆಸ್ ಇರ್ಲಿ, ಕನ್ಸ್ಟ್ರಕ್ಷನ್ ಇರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಇರ್ಲಿ, ಆಟೋಮೊಬೈಲ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಇರ್ಲಿ, ಸರ್ವಿಸಸ್ ಪ್ರಾಡಕ್ಟ್ ಇರ್ಲಿ, ಅಥವಾ ಲೆಟ್ಸ್ ಸೇ ಲೈಕ್ ಯುವರ್ ಇನ್ ಫುಡ್ ಇಂಡಸ್ಟ್ರಿ ಇರ್ಲಿ, ಬಟ್ಟೆ ಬಿಸ್ನೆಸ್, ಫ್ಯಾಷನ್ ಬಿಸ್ನೆಸ್, ಸಲೂನ್, ಹೊಸ ಕಸ್ಟಮರ್ ಬೇಕು ಅನ್ನೋದಾದ್ರೆ, ವಾಟ್ ಆರ್ ಯು ಡೂಯಿಂಗ್ ಫಾರ್ ದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್? ಇಫ್ ಯು ಆರ್ ನಾಟ್ ಆನ್ಲೈನ್, ಇಫ್ ಯು ಆರ್ ನಾಟ್ ಶೋಯಿಂಗ್ ಯುವರ್ ಫೇಸ್, ನಿಮ್ಮ ಮುಖ ಕ್ಯಾಮ್ರಾನಲ್ಲಿ ತೋರಿಸಿ ಇಂಟರ್ನೆಟ್ ಅಲ್ಲಿ ನೀವು ಬರ್ತಾ ಇಲ್ಲ, ಆನ್ಲೈನ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ, ಐ ಆಮ್ ಸಾರಿ, 4 ಗೋಡೆ ಮಧ್ಯದಲ್ಲಿ ಇರ್ತೀರಾ ಅಷ್ಟೇ. ಸೊ ಆರ್ ಯು ಕಮಿಂಗ್ ಆನ್ಲೈನ್? ಬಟ್ ಆನ್ಲೈನ್ ಬರ್ಬೇಕು, ಬಟ್ ಭಯ ಇದೆ, ಹೆಂಗ್ ಮಾತಾಡ್ತೀನಿ, ಹೆಂಗ್ ಸರಿ ಮಾತಾಡ್ತೀನಿ ಗೊತ್ತಿಲ್ವಾ? ಸೊ BTA ನಲ್ಲಿ ನಮ್ಮ ಈ ವರ್ಷದಲ್ಲಿ August 15th ಗೆ ಒಂದು ಡಬಲ್ ಧಮಾಕ ಆಫರ್ ಇದೆ. How many of you want offer? Type offer ಅಂತ ಚಾಟ್ ಬಾಕ್ಸ್ ಅಲ್ಲಿ. whether you are a new person, if you are already a BTA member also, you will see the automation. Type there in the comment section offer ಅಂತ ಹೇಳ್ಬಿಟ್ಟು. ಸೊ when you type offer, WhatsApp ಅಲ್ಲಿ ನಿಮ್ಗೊಂದು ಗ್ರೂಪ್ ಬರುತ್ತೆ. ಸೊ ಯು ಕ್ಯಾನ್ ಜಾಯಿನ್ ದಟ್ ಗ್ರೂಪ್. BTA ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಜಾಯಿನ್ ದಿಸ್ BTA ಗ್ರೂಪ್ ಆಫರ್ ಅಂತ ಹೇಳ್ಬಿಟ್ಟು. ಸೊ ನಾವು ವಿ ಹ್ಯಾವ್ ಎ ಡಬಲ್ ಧಮಾಕ ಆಫರ್. ನಮ್ಮ BTA ಒಂದು ಬೇಸಿಕ್ ವೆಲ್ಕಮ್ ಪ್ರಾಡಕ್ಟ್ ಇದೆ, ಏನದು? ದಟ್ ಈಸ್ ಅವರ್ ಸಿಲ್ವರ್ ಮೆಂಬರ್ಶಿಪ್. ಮಾರಾಟದಲ್ಲಿ ಬೆಳೆಯೋ ಪ್ರೋಗ್ರಾಮ್ ಅದು. ಎವ್ರಿ ಮಂತ್ 5 lakh rupees ಜನರಿಗೆ ಜಾಸ್ತಿ ಬೇಕು. ದಟ್ ಪ್ರೋಗ್ರಾಮ್ ವಿ ಆರ್ ಗಿವಿಂಗ್ ಯು August 15 ಪ್ರಯುಕ್ತ ಡಬಲ್ ಧಮಾಕ ಆಫರ್. 50% ಕಡಿಮೆ ಮಾಡಿದ್ದೀವಿ ಅಂಡ್ ಆಗಸ್ಟ್ ರಾತ್ರಿಗೆ ಇದು ಮುಗಿಯುತ್ತೆ ಅವಕಾಶ. ಸೊ ಟೈಪ್ ಆಫರ್. ಅಂಡ್ ದ ಸೆಕೆಂಡ್ ಥಿಂಗ್, ಒಂದು ಸೇಲ್ಸ್ ನ ನಾವು ಆನ್ಲೈನ್ ಡಿಜಿಟಲ್ ಮೂಲಕ ಮಾಡಬಹುದು, ಅಥವಾ ಬೇರೆ ಬೇರೆ ಮೆಥಡ್ ಅಲ್ಲಿ ಇದೆ, ಬಟ್ ಐ ಇನ್ಸಿಸ್ಟ್ ಆನ್ಲೈನ್. 2ನೇದು ಟೀಮ್ ಕಡೆಯಿಂದ. ಸೊ ಟೀಮ್ ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಶಿವಾನಂದ್ ಅವ್ರು ಮಾತಾಡ್ತಾರೆ, ನಾನು ರಿಪೋರ್ಟ್ ನೋಡ್ತೀನಿ ಪ್ರತಿಯೊಬ್ಬರದ್ದು ಒಂದು. ಸೊ BTA ನಲ್ಲಿ ನಾವು ಒಂದು ಕೋರ್ ಫೋಕಸ್ ಏನ್ ಬಿಸ್ನೆಸ್ ಓನರ್ಗೆ ಹೇಳ್ಕೊಡ್ತೀವಿ, ಬಿಸ್ನೆಸ್ ಮಾಸ್ಟರ್ ಅಂತ ಹೇಳಿದ್ರೆ, ಸಂಖ್ಯಾಧಾರಿತ ನಿರ್ಧಾರ ಅಂದ್ರೆ ಡ್ಯಾಶ್ ಬೋರ್ಡ್ ಡಿಸಿಷನ್ ಅಂತ ಕರಿತೀವಿ. ಪ್ರತಿದಿನ ಡ್ಯಾಶ್ ಬೋರ್ಡ್, ಏನಾಗಿದೆ ನನ್ನ ಬಿಸ್ನೆಸ್, ನೆನ್ನೆ ಏನಾಯ್ತು, 1 ವಾರದಲ್ಲಿ ಏನಾಗಿದೆ, 1 ತಿಂಗಳಲ್ಲಿ ಏನಾಯ್ತು. ಸೊ ಅವಾಗ ನಮ್ಮ ನಿರ್ಧಾರಗಳು ನಂಬರ್ಸ್ ನ ನೋಡಿದಾಗ, ಎಕ್ಸಾಂಪಲ್, ನಿಮ್ಮ ಹತ್ರ ಇವಾಗ ನೆನ್ನೆ ಎಷ್ಟು ಸ್ಟಾಕ್ ಸೇಲ್ ಆಯ್ತು, ಲಾಸ್ಟ್ ವೀಕ್ ಅಲ್ಲಿ ಯಾವ ಪ್ರಾಡಕ್ಟ್ ಎಷ್ಟು ಸೇಲ್ ಆಯ್ತು. ಸೊ ಅದನ್ನ ನೋಡಿದ್ಮೇಲೆ ನಾವು ಹೊಸ ಸ್ಟಾಕ್ ನ ಆರ್ಡರ್ ಮಾಡಕ್ ಸಾಧ್ಯ ಅಲ್ವಾ? ಡ್ಯಾಮೇಜ್ ಸ್ಟಾಕ್, ಡೆಡ್ ಸ್ಟಾಕ್ ಕುತ್ಕೊಂಡ್ಬಿಟ್ಟಿದೆ, ಅಥವಾ ಎಕ್ಸ್ಪೈರಿ ಆಗೋ ಸ್ಟಾಕ್ ಇದೆ, ಅಥವಾ ಓಲ್ಡ್ ಕಲರ್ ಶೇಡ್ ಆಗಿರೋ ಸ್ಟಾಕ್ ಇದ್ದಾಗ ಏನಾಗುತ್ತೆ, ಅದ್ ಹಂಗೆ ಹಣ ಹಾಕಿರ್ತೀವಿ, ಹಂಗೆ ಡೆಡ್ ಆಗ್ಬಿಟ್ಟಿರುತ್ತೆ. So you're not looking at the stock. And like
ಯು ಆರ್ ನಾಟ್ ಲುಕಿಂಗ್ ಅಟ್ ಯಾರು ಎಷ್ಟು ಪ್ರೊಡಕ್ಟಿವಿಟಿ ಮಾಡಿದ್ರು. ಸೊ ಆರ್ ಯು ಡೂಯಿಂಗ್ ಸೇಲ್ಸ್ ಅಂಡ್ ಆರ್ ಯು ಡೂಯಿಂಗ್ ಡಿಸಿಷನ್ಸ್ ಆನ್ ಟೀಮ್ ನ ಅಥವಾ ನಿಮ್ಮ ನಂಬರ್ಸ್ ನ ನೋಡಿ ಡಿಸಿಷನ್ ತಗೊಳ್ತಾ ಇದ್ದೀರಾ? ಇಫ್ ದಿಸ್ ಇಸ್ ಎಸ್, ಕಂಗ್ರಾಚುಲೇಷನ್, ಹ್ಯಾಪಿ ಫಾರ್ ಯು. ಅಂಡ್ ದ ಮೋಸ್ಟ್ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಆಸ್ ಎ ಬಾಸ್ ಎಷ್ಟು ಬದಲಾವಣೆ ಆಗಿದ್ದೀರಾ? ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಶಿವಾನಂದ್ ವಾಸ್ ಟೆಲ್ಲಿಂಗ್ ವೆರಿ ಕ್ಲಿಯರ್, ಮೊದಲು ದಿನ ಹೆಂಗ್ ಹೋಗೋದೋ ಗೊತ್ತಿಲ್ಲ, ಸುಮ್ಮನೆ ಹಿಂಗ್ ಹೋಗ್ಬಿಡೋದು. ನೌ ಈಸ್ ವೆರಿ ಕ್ಲಿಯರ್, ಒಂದ್ ದಿನದಲ್ಲಿ ಇಷ್ಟು ಕೆಲಸ ಮಾಡ್ಬೇಕಂದ್ರೆ ಗಮನ ಇಟ್ಟು ಇಷ್ಟೇ ಕೆಲಸ ಮಾಡ್ಬೇಕು, ಈ ವಾರದಲ್ಲಿ ಇಷ್ಟು ಕೆಲಸ ಆಗ್ಬೇಕಂದ್ರೆ ಇಷ್ಟು ಕೆಲಸ ಮಾಡ್ಬೇಕು. ಸಮಯದ ಮೇಲೆ ಒಂದು ಗಮನ, ಕೆಲಸದ ಔಟ್ಪುಟ್ ಮೇಲೆ ಫೋಕಸ್ ಬಂದಿದೆ. ಸೊ ಇಫ್ ಯು ಆರ್ ಡೂಯಿಂಗ್ ದಿಸ್, ಇಟ್ಸ್ ಬಿಕಾಸ್ ಯು ಆರ್ ಇನ್ ಎ ಪಾರ್ಟ್ ಆಫ್ ಎ ಕಮ್ಯುನಿಟಿ. ಸೊ ಬಿಸ್ನೆಸ್ ಓನರ್ ದೊಡ್ಡ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ನೀವೇ ಓನರು, ನಿಮ್ಗೆ ಸರಿ ತಪ್ಪು ಅನ್ನೋರು ಯಾರು ಹೇಳೋರಿಲ್ಲ. ನೀವು ಕೇಳ್ಕೊಬೇಕಾದ್ರೆ ಯಾರು ಹೇಳ್ಕೊಡ್ತಾರೆ ನಿಮ್ಗೆ? ನೋಬಡಿ ಇಸ್ ದೇರ್ ಟು ಟೀಚ್ ಯು. ಸೊ ದೇ ಫೀಲ್ ಅಫ್ರೇಡ್, ಭಯ ಬೀಳ್ತಾರೆ. ಸೊ ಹೌ ಮೆನಿ ಆಫ್ ಯು ವಾಂಟ್ BTA ಕಮ್ಯುನಿಟಿ? ಟೈಪ್ BTA ಅಂತ ಚಾಟ್ ಬಾಕ್ಸ್ ಅಲ್ಲಿ. ಅಂಡ್ ಅದು ಬೇಕಂದ್ರೆ ಈಗ ಒಂದು ಒಳ್ಳೆ ಅವಕಾಶ ಇದೆ, August 15th ಡಬಲ್ ಧಮಾಕ ಆಫರ್. ಟೈಪ್ ಆಫರ್ ಅಂತ ಮೆಸೇಜ್ ಬರುತ್ತೆ, ಅಂಡ್ ಜಾಯಿನ್ ದ ವಾಟ್ಸ್ಆಪ್ ಗ್ರೂಪ್ ಅಂಡ್ ಸೈನ್ ಅಪ್ ಟು BTA ಸಿಲ್ವರ್ ಮೆಂಬರ್. ಸೊ give you that. Nice. ಸೊ ಶಿವಾನಂದ್, ಇವತ್ತು ಎಲ್ರಿಗೂ ಕ್ವಶನ್ ಕೇಳಕ್ ಹೇಳ್ತಾ ಇದ್ದೆ, ಬಟ್ ನನಗೇನೋ ಅನಿಸ್ತಾ ಇದೆ ನಿಮ್ಗೆ ಪ್ರಶ್ನೆ ಕೇಳಿ ನನಗೆ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಆಸ್ಕ್ ಮಿ ಎನಿ ಕ್ವಶನ್. ನನ್ನೇನ್ ಕ್ವಶನ್ ಇಲ್ಲ ಸರ್ ನಿಮ್ ಜೊತೆ ಕೇಳಕ್. ಆದ್ರೂ ಏನಾದ್ರೂ ಒಂದು ಜನರಲ್ ಕ್ವಶನ್. ಓಕೆ, ಶಿವಾನಂದ್ ಕ್ವಶನ್ ಕೇಳ್ತಾರೆ, ನೀವೆಲ್ಲ ಪ್ರಶ್ನೆ ಕೇಳೋದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ಲೈವ್ ಅಲ್ಲಿ ಇರೋರು ಬಂದು ನಾ ಹೇಳಕ್ ಬಯಸುದೇನಂತ ಸರ್, ನಾವು ಬಿಸ್ನೆಸ್ ಅಲ್ಲಿ ಅದೀವಪ್ಪ ಅಂದ್ರ BTA ಜೊತೆ ಇದ್ರ ದಾರಿ ತಪ್ಪಂಗಿಲ್ಲ. BTA ಪ್ಯೂರ್ಲಿ ಬಿಸ್ನೆಸ್ ಭಗವದ್ಗೀತೆ. ಅದನ್ನ BTA ನಾವ್ ಹೆಂಗ್ ಅದ್ರ ಜೊತೆ ಟೈಮ್ ಕಳಿತೀವಲ್ಲ, ಅಷ್ಟೇ ನಮ್ ಮೈಂಡ್ ಕ್ಲಿಯರಿಟಿ ಹಾಕೋತ್ ಹೋಗುತ್ತಾ. 20 ವರ್ಷದ ನಾ ಏನ್ ಅನುಭವ ಇತ್ತಲ್ಲ, ಅದಕ್ಕೆ ಎಜೆ ಬೂಸ್ಟ್ ಆಗಿ BTA ನನಗೆ ಇವತ್ ಬೆಳೆಸಲಾತತಿ. ಆ ಬೂಸ್ಟ್ ಎಲ್ಲರೂ ಪಡಿಬೇಕು ಅಂದ್ರೆ BTA ಜೊತೆ ಇರ್ಬೇಕಂತ ನನ್ನ ಆಶೆ ಸರ್. ನೈಸ್, ಥ್ಯಾಂಕ್ ಯು. Thank you, Sunita. Thank you, everybody. Thank you so much. Well, what is your long-term, ನಿಮ್ಮ ಕನಸೇನು, ನಿಮ್ಮ ಗುರಿ ಏನು? 2013 100 CR ಆಗ್ತಾನಂತ ಕಾನ್ಫಿಡೆನ್ಸ್ ನನಗೆ ಆಲ್ರೆಡಿ ಬಂದೈತಿ ಸರ್. ಅದು ಆಯ್ತಂದ್ರ ನಾ 500 CR 1000 CR ಈಸಿಲಿ ಅಚೀವ್ಮೆಂಟ್ ಮಾಡ್ತಾನಂತ ಇನ್ನೂ ಕಾನ್ಫಿಡೆನ್ಸ್ ನನಗೆ ಓವರ್ ಆಗತ್ತೆ. ಸೂಪರ್. ಸೊ ಯು ಗಾಟ್ ಎ ವೆರಿ ಗುಡ್ ಬಿಗ್ ನಂಬರ್, ಚಾಲೆಂಜಿಂಗ್ ನಂಬರ್ ಇಟ್ಕೊಂಡಿದ್ದೀರಾ. ಅದು BTA ಕನಸು ಕಟ್ಸಿತ್ತು ಸರ್. ಮುಂಚೆ ನನಗ ಬರೇ 10 CR ಒಳಗೆ ಓಡಾಡ್ತಿತ್ತು ನನ್ನ ಥಿಂಕಿಂಗ್. ಇವತ್ತು 1000 CR ಲೆವೆಲ್ ನಂದ್ ಮೈಂಡ್ ಎಕ್ಸ್ಪ್ಯಾಂಡ್ ಆಗೈತಿ. ಅದು BTA ಆಶೀರ್ವಾದ ಸರ್. ನಂದು ಮೈಂಡ್ ಓಪನ್ ಆಯ್ತು. ಪ್ರಪಂಚದಲ್ಲಿ ನಮ್ಮ ಮೈಂಡ್ ಗೆ ಬ್ರಹ್ಮಾಂಡ ಕನೆಕ್ಟ್ ಆಗಿರುತ್ತೆ. ಅದರದ ಒಂದು ನಾಲೆಜ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಂಡ್ ಯು ಆರ್ ಇನ್ ಅ ರೈಟ್ ಡೈರೆಕ್ಷನ್. ವೆರಿ ಹ್ಯಾಪಿ ಫಾರ್ ಯು. ಆಲ್ ದ ಬೆಸ್ಟ್. ಗುಡ್. ಹಾಯ್ ಮೆಂಬರ್ಸ್, ಯಾರೆಲ್ಲ ಲೈವ್ ಸೆಷನ್ ಇದ್ದೀರಾ? ಎನಿ ಕ್ವಶನ್ಸ್ ಯು ಹ್ಯಾವ್, ಟೈಪ್ ದಟ್ ಕ್ವಶನ್. ಐ ಬಿ ವೆರಿ ಹ್ಯಾಪಿ ಟು ಆನ್ಸರ್. ಹಾಗೆ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಆಫರ್ ಅಂತ ಹೇಳ್ಬಿಟ್ಟು, BTA ಗೆ ಡಬಲ್ ಧಮಾಕ ಆಫರ್ ಇದೆ. ನೀವು BTA ಮೆಂಬರ್ ಆಗಿ ಬೆಳಿಬಹುದು ನಮ್ಮ ಜೊತೆಯಲ್ಲಿ. ಬೇಸಿಕ್ ವೆಲ್ಕಮ್ ಲೆವೆಲ್ ಪ್ರೋಗ್ರಾಮ್ಗೆ 50% ಡಿಸ್ಕೌಂಟ್ ಇದೆ, ಪ್ಲಸ್ 1+1 ಮೆಂಬರ್ ಆಫರ್ ಇದೆ. ಇವತ್ತು ಈ ಒಂದು August 15th ವರೆಗೂ ಈ ಅವಕಾಶ ಇರುತ್ತೆ. ಗುಡ್. ಅಂಡ್ ಪ್ರತಿದಿನ ಬೆಳಿಗ್ಗೆ ನಮ್ಮ ಮಂಡೇ ಟು ಫ್ರೈಡೆ ಸೆಲ್ಫ್ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇದೆ. ಸೊ ಯುಲ್ ಬಿ ಗೆಟಿಂಗ್ ದಟ್. ಟೈಪ್ MM ಅಂತ ಹೇಳ್ಬಿಟ್ಟು, MMM ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್. ಅಂಡ್ ಮತ್ತೆ ನಾಳೆ ಕೂಡ ಬರ್ತೀನಿ 12:30ಗೆ. ವಿತ್ ಡಿಫ್ರೆಂಟ್ ಪರ್ಸನ್ ಜಾಯಿನ್ BTA ಅಂಡ್ ಬೇರೆ ಬೇರೆ ಸದಸ್ಯರನ್ನ ಪ್ರತಿದಿನ 12:30 ವಿಲ್ ಬಿ ಡೂಯಿಂಗ್ ಅ ಲೈವ್ ಡಿಸ್ಕಷನ್, ಲೈವ್ ಸಂದರ್ಶನ, ಮಾತುಕತೆ ಮಾಡ್ತೀವಿ ಅವ್ರ ಜೊತೆ. ಎಷ್ಟು ಚಂದಾಗಿ ತುಂಬಾ ಯೂಸ್ಫುಲ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ವಾವ್ ಅನಿಸ್ತಾ ಇದೆ. ಟೈಪ್ ಯುವರ್ ಒಪಿನಿಯನ್, ನಿಮ್ಮ ಅನುಭವನ ಚಾಟ್ ಬಾಕ್ಸ್ ಇದೆ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರೀಡ್ ದಟ್. ನೈಸ್. Thank you all. So waiting very quickly. Type in the comment section. I will read and we will end the session, today's session. Okay, Shivraj, you will get that.
Okay. Think you can confirm ನಿಮ್ ವಾಟ್ಸಪ್ ಅಲ್ಲಿ ರಿಪ್ಲೈ ಇಮಿಡಿಯೇಟ್ ಆಗಿ ಬಂದಿರುತ್ತೆ. Right then, thank you so much. Shubha Somvara. Let the great thing happen to you all. Right? ನಮಸ್ಕಾರ ಎಲ್ರಿಗೂ, ಶುಭ ದಿನ. And all BTA members, Monday mentoring ಅಲ್ಲಿ ಸಂಜೆ ಸಿಗೋಣ 8 o'clock. Thank you, Shivanand. Okay, thank Take you, sir. care. Thank you. Thank you. Thank you. Thank you all.